ಯಾರೇ ಬಂದರು ಎದುರ್ಯಾರೇ ನಿಂತರು ಪ್ರೀತಿ ಹಂಚುವ ಯಜಮಾನ. ಜೀವ ಹೋದರು ಜಗವೇನೇ ಅಂದರು ಮಾತು ತಪ್ಪದ ಯಜಮಾನ. ಕೂಗಿ ಕೂಗಿ ಹೇಳುತ್ತೈತೆ ಇಂದು ಸಮಾನ. ಸ್ವಾಭಿಮಾನ ನನ್ನ ಪ್ರಾಣ ಅನ್ನೋ ಪ್ರಯಾಣ. ನಿಂತ ನೋಡು ಯಜಮಾನ, ನಿಂತ ನೋಡು ಯಜಮಾನ. ಯಾರೇ ಬಂದರು ಎದುರ್ಯಾರೇ ನಿಂತರು ಪ್ರೀತಿ ಹಂಚುವ ಯಜಮಾನ. ಒಬ್ಬನೇ ಒಬ್ಬ ನಮಗೆಲ್ಲ ಒಬ್ಬನು. ಯಾರ ಹೆತ್ತ ಮಗನೋ ನಮಗಾಗಿ ಬಂದನು. ಮೇಲು ಕೀಳು ಗೊತ್ತೇ ಇಲ್ಲ ಬಡವನು ಗೆಳೆಯಾನೆ. ಶ್ರೀಮಂತಿಕೆ ತಲೆ ಹತ್ತೇ ಇಲ್ಲ ಹತ್ತೂರ ಒಡೆಯಾನೆ. ನಿನ್ನ ಹೆಸರು ನಿಂದೇ ಬೆವರು. ತಾನು ಬೆಳೆದು ತನ್ನವರನ್ನು ಬೆಳೆಸೋ ಗುಣ. ನೇರ ನುಡಿಗೆ ಸತ್ಯದೆಡೆಗೆ ಮಾಡಿದ ಪ್ರಮಾಣ. ನಿಂತ ನೋಡು ಯಜಮಾನ. ನಮಸ್ಕಾರ ಎಲ್ಲರಿಗೂ. ಇಂದು ಕೊಪ್ಪಳ ಜಿಲ್ಲಾ ಉಸ್ತುವಾರಿ ಸಚಿವರು ಮತ್ತು ಕನ್ನಡ ಮತ್ತು ಸಂಸ್ಕೃತಿ ಇಲಾಖೆಯ ಸಚಿವರಾದಂಥ ಸನ್ಮಾನ್ಯ ಶ್ರೀ ಶಿವರಾಜ್ ತಂಗಡಿ ಅವರ 54ನೇ ಹುಟ್ಟುಹಬ್ಬ ಆಚರಣೆ ಮಾಡ್ತಾಯಿದ್ದೀವಿ. ಇವತ್ತು ನಮ್ಮ ಕನಗಿರಿ ವಿಧಾನಸಭಾ ಕ್ಷೇತ್ರದಲ್ಲಿ ಪ್ರತಿಯೊಂದು ಗ್ರಾಮದಲ್ಲಿ ಪ್ರತಿಯೊಂದು ಊರಿನಲ್ಲಿ ಇವತ್ತು ಎಲ್ಲ ನಮ್ಮ ಪಕ್ಷದ ಕಾರ್ಯಕರ್ತರು ಈ ಒಂದು ನಮ್ಮ ನಾಯಕರ ಹುಟ್ಟುಹಬ್ಬವನ್ನು ವಿಜೃಂಭಣೆಯಿಂದ ಆಚರಣೆ ಮಾಡ್ತಾಯಿದ್ದಾರೆ. ಇವತ್ತು ಕೆಲವೊಂದು ಗ್ರಾಮದಲ್ಲಿ ಏನು ವನಮಹೋತ್ಸವ ಕಾರ್ಯಕ್ರಮ ನಡೀತಾ ಇದೆ. ಕೆಲವೊಂದು ಗ್ರಾಮಗಳಲ್ಲಿ ಶಾಲೆ ಮಕ್ಕಳಿಗೆ ಬುಕ್ಸ್ ಕೊಡುವಂಥ ಕೆಲಸ ಮಾಡ್ತಾಯಿದ್ದಾರೆ. ಕೆಲವೊಂದು ಗ್ರಾಮದಲ್ಲಿ ಆಸ್ಪತ್ರೆಗಳಲ್ಲಿ ರೋಗಿಗಳಿಗೆ ಹಾಲು ಬ್ರೆಡ್ಡು ಹಂಪಲ ಕೊಡುವಂಥ ಕಾರ್ಯಕ್ರಮಗಳು ನಡೀತಾ ಇದ್ದೇವೆ. ಅದೇ ರೀತಿ ಬೇರೆ ಬೇರೆ ರೀತಿ ಬ್ಲಡ್ ಬ್ಯಾಂಕ್ ಕಾರ್ಯಕ್ರಮ ನಡೀತಾ ಇದೆ. ಬೇರೆ ಬೇರೆ ಗ್ರಾಮದಲ್ಲಿ ಈ ಒಂದು ಕಾರ್ಯಕ್ರಮಗಳು ನಡೀತಾ ಇದ್ದಾವೆ. ಮತ್ತು ಅದೇ ರೀತಿ ಇವತ್ತು ನಾವು ನಮ್ಮ ಪಕ್ಷದ ಎಲ್ಲ ಹಿರಿಯ ನಾಯಕರು ಕೂಡ ಇವತ್ತು ಗಂಗಾವತಿಯಲ್ಲಿ ಏನು ನಮ್ಮ ಏನು ಮರಣಾಂತ ಚಾರಿಟಬಲ್ ಟ್ರಸ್ಟ್ ನವಜೀವನ ವೃದ್ಧಾಶ್ರಮ ಅಂದರೆ ಈ ಒಂದು ವೃದ್ಧಾಪ್ಯ ಆಶ್ರಮದಲ್ಲಿ ಸುಮಾರು ಒಂದು ಬಡ ಹಿರಿಯರೆಲ್ಲರೂ ಕೂಡ ಇಲ್ಲಿ ವಾಸ ಮಾಡ್ತಾ ಇದ್ದಾರೆ. ಇದಕ್ಕೆ ಈ ಒಂದು ಸ್ಥಳದಲ್ಲಿ ಇಲ್ಲಿ ನಮ್ಮ ವೈದ್ಯರಾದಂಥ ಸನ್ಮಾನ್ಯ ಶ್ರೀ ಆನಂದ್ ಅವರು ಇದಕ್ಕೊಂದು ಮುಖ್ಯಸ್ಥರು. ಸುಮಾರು ವರ್ಷಗಳಿಂದ ಸೇವೆ ಮಾಡ್ತಾ ಇದ್ದಾರೆ. ಅದಕ್ಕೆ ಇವತ್ತು ನಮ್ಮ ನಾಯಕರಾದಂಥ ಸನ್ಮಾನ್ಯ ಶ್ರೀ ಶಿವರಾಜ್ ತಂಗಡಿ ಅವರು ಹುಟ್ಟುಹಬ್ಬದ ನಿಮಿತ್ತ ಅವರಿಗೆ ಇವತ್ತು ಒಂದು ಅನ್ನ ಸಂತರ್ಪಣೆ ಕಾರ್ಯಕ್ರಮ ನಾವು ಎಲ್ಲ ನಮ್ಮ ಹಿರಿಯ ಮುಖಂಡರೆಲ್ಲರೂ ಕೂಡ್ಕೊಂಡು ಇವತ್ತು ಅನ್ನ ಸಂತರ್ಪಣೆ ಕಾರ್ಯಕ್ರಮ ಮಾಡಿದ್ವಿ. ಅದೇ ರೀತಿ ಇಂದು ಗಂಗಾವತಿ ಲಯನ್ಸ್ ಕ್ಲಬ್ನಲ್ಲಿ ಬುದ್ಧಿ ಮಾಧ್ಯಮ ಮಕ್ಕಳಿಗೆ ಕೂಡ ಅಲ್ಲಿ ಸುಮಾರು ಒಂದು 70 ಮಂದಿ ಮಕ್ಕಳಿದ್ದಾರೆ. ಅಲ್ಲಿ ಕೂಡ ಇವತ್ತು ಅನ್ನ ಸಂತರ್ಪಣೆ ಕಾರ್ಯಕ್ರಮ ಮಾಡಿದ್ವಿ. ಅದೇ ರೀತಿ ಶ್ರೀರಾಮನಗರ, ಕನಗಿರಿ, ಕಾರಟಗಿ, ಸಿದ್ದಾಪುರ, ನವಲಿ, ಹೇರೂರು, ಆಮೇಲೆ ಹನವಾಳ ಎಲ್ಲ ಗ್ರಾಮಗಳಲ್ಲಿ ಕೂಡ ಇವತ್ತು ಈ ಒಂದು ಹುಟ್ಟುಹಬ್ಬವನ್ನು ವಿಜೃಂಭಣೆ ಆಚರಣೆ ಮಾಡ್ತೀವಿ. ಈ ಒಂದು ಸಂದರ್ಭದಲ್ಲಿ ನಾನು ಸನ್ಮಾನಿಸಿ ಶಿವರಾಜ್ ತಂಗಡಿ ಅವರಿಗೆ ಆ ದೇವರು ಆರೋಗ್ಯ ಐಶ್ವರ್ಯ ಮತ್ತು ಹೆಚ್ಚಿನ ರೀತಿಯಲ್ಲಿ ಅವ್ರಿಗೆ ಆರೋಗ್ಯ ಕೊಟ್ಟು ಸುಖ ಸಮೃದ್ಧಿಯಿಂದ ಇರಬೇಕು ಮತ್ತು ಜನರಿಗೆ ಇನ್ನೂ ಹೆಚ್ಚಿನ ರೀತಿಯಲ್ಲಿ ಸೇವೆ ಮಾಡಲು ಆ ದೇವರ ಆಶೀರ್ವಾದ ಮಾಡಬೇಕಂತೇಳಿ ನಾನು ಆ ದೇವರಲ್ಲಿ ಪ್ರಾರ್ಥನೆ ಮಾಡ್ತೇನೆ. ಈ ಒಂದು ಸಂದರ್ಭದ ಮತ್ತೊಮ್ಮೆ ನಮ್ಮೆಲ್ಲರ ಪರವಾಗಿ ಕನಗಿರಿ ವಿಧಾನಸಭಾ ಕ್ಷೇತ್ರದ ಕಾಂಗ್ರೆಸ್ ಕಾರ್ಯಕರ್ತರು ಎಲ್ಲ ನಾಗರಿಕರ ಪರವಾಗಿ ಇಡೀ ಜಿಲ್ಲೆಯಲ್ಲಿರುವಂಥ ಎಲ್ಲ ನಮ್ಮ ಕಾಂಗ್ರೆಸ್ ಪಕ್ಷದ ಕಾರ್ಯಕರ್ತರ ಪರವಾಗಿ ಮತ್ತು ಈ ವೃದ್ಧಾಶ್ರಮದ ಹಿರಿಯರಾದಂಥ ಆನಂದರಾವರ ಪರವಾಗಿ ಎಲ್ಲರ ಪರವಾಗಿ ಅವರಿಗೆ ಹುಟ್ಟುಹಬ್ಬದ ಶುಭಾಶಯಗಳು ಕೋರ್ತೇನೆ. ಇವತ್ತೇನು ಆಶ್ರಮದಲ್ಲಿ ಇವತ್ತೇನು ಅನ್ನ ಸಂತರ್ಪಣೆ ಕಾರ್ಯಕ್ರಮಕ್ಕೆಲ್ಲ ಬಂದಂಥ
ನಮ್ಮ ಕಾಂಗ್ರೆಸ್ ಮುಖಂಡರು ಮತ್ತು ಏಕೆಂದರೆ ಇವತ್ತೇನು ಶಿವರಾಜ್ ತಂಗಡಿಯವರ 54ನೇ ವರ್ಷದ ಹುಟ್ಟುಹಬ್ಬದ ನಿಮಿತ್ತ ಈ ಕಾರ್ಯಕ್ರಮ ಆಯೋಜನೆ ಮಾಡಿದ್ದು, ಅವರಿಗೆ ದೇವರು ಇನ್ನೂ ಆರೋಗ್ಯ ಐಶ್ವರ್ಯ ಹೆಚ್ಚು ಕೊಟ್ಟು ಕನಗಿರಿ ಕ್ಷೇತ್ರನ ಇನ್ನೂ ಹೆಚ್ಚಿನ ಕೆಲಸಗಳು ಮಾಡ್ತಕ್ಕಂಥ ಕೆಲಸಗಳು ಆಗಲಿ, ಕನಗಿರಿ ಅಭಿವೃದ್ಧಿ ಪಡ್ತಕ್ಕಂಥ ಕೆಲಸಗಳು ಆಗಲಿ ಅಂತೇಳಿ ಇವತ್ತೇನು ಶಿವರಾಜ್ ತಂಗಡಿಯವರು ಹಂಗೆ ಪ್ರತಿಯೊಂದು ಅಭಿವೃದ್ಧಿ ಕಾರ್ಯದಲ್ಲಿ ಇವತ್ತು ಮುಂಚೂಣಿಯಲ್ಲಿದ್ದಾರೆ. ಇವತ್ತು ಕೊಪ್ಪಳ ಜಿಲ್ಲೆ ಉಸ್ತುವಾರಿ ಸಚಿವರಾಗಿ ಮತ್ತು ಕನ್ನಡ ಮತ್ತು ಹಿಂದುಳಿದ ವರ್ಗ ಕಲ್ಯಾಣ ಇಲಾಖೆಯ ಸಚಿವರು ಮತ್ತು ಕನ್ನಡ ಸಂಸ್ಕೃತಿ ಸಚಿವರಾಗಿ ಅತ್ಯಂತ ಕೆಲಸಗಳನ್ನು ಮಾಡ್ತಕ್ಕಂಥ ಕೆಲಸಗಳು ಮಾಡ್ತಾ ಇದ್ದಾರೆ. ಇನ್ನೂ ಹೆಚ್ಚಿನ ಕೆಲಸಗಳು ಅವರು, ಯಾಕಂದರೆ ಈಗ 3ನೇ ಸಲ ಸಚಿವರಾಗಿ ಅತ್ಯುತ್ತಮ ಬಾರಿ ಕನಗಿರಿ ಕ್ಷೇತ್ರದಲ್ಲಿ ಇವತ್ತು ಮಾಡಿದಂಥ ಅಭಿವೃದ್ಧಿ ಕಾರ್ಯಗಳು ಹೆಚ್ಚೆಚ್ಚು ಕಾರ್ಯಗಳು ಆಗಿದ್ದರಿಂದ ಅವರು ಇನ್ನೂ ನಮ್ಮ ಕನಗಿರಿ ಕ್ಷೇತ್ರಕ್ಕೆ ಒತ್ತು ಕೊಟ್ಟು ಕೆಲಸಗಳನ್ನು ಮಾಡಲಿ, ಅವರಿಗೆ ಇನ್ನೂ ಆರೋಗ್ಯ ಐಶ್ವರ್ಯ ಎಲ್ಲ ಕೊಟ್ಟು ದೇವರು ಕಾಪಾಡಲಿ, ಅವರು ಇನ್ನೂ ಹೆಚ್ಚಿನ ಉನ್ನತ ಸ್ಥಾನಕ್ಕೆ ಹೋಗಲಿ ಅಂತೇಳಿ ಆ ದೇವರಲ್ಲಿ ಕೇಳಿಕೊಂಡು ಇವತ್ತೇ ವೃದ್ಧಾಪ್ಯಾಶ್ರಮ ಅನಾಥಾಶ್ರಮದಲ್ಲಿ ಇವತ್ತಿನ ಅನ್ನ ಸಂತರ್ಪಣೆ ಕಾರ್ಯಕ್ರಮವನ್ನು ಮಾಡ್ತಾ ಇದ್ವಿ. ಅವರ ಟ್ರಸ್ಟಬಲ್ ಸಮಿತಿಗೆ ಇವತ್ತಿನ ಕಾಂಗ್ರೆಸ್ ಎಲ್ಲ ಮುಖಂಡರು ಸೇರಿ ಅವ್ರಿಗೆ ಇನ್ನೂ ಹೆಚ್ಚಿನ ದೇವರು ಒಳ್ಳೆಯದು ಆಗಲಿ ಅಂತೇಳಿ ಆಶಿಸಿ ನನ್ನ 4 ಮಾತುಗಳನ್ನು ಮುಗಿಸ್ತೀನಿ. ನಮ್ಮ ಕನಗಿರಿ ವಿಧಾನಸಭಾ ಕ್ಷೇತ್ರದ ಜನಪ್ರಿಯ ಶಾಸಕರು ಹಾಗೂ ಕನ್ನಡ ಮತ್ತು ಸಂಸ್ಕೃತಿ ಇಲಾಖೆ ಹಾಗೂ ಹಿಂದುಳಿದ ವರ್ಗಗಳ ಕಲ್ಯಾಣ ಮತ್ತು ಕೊಪ್ಪಳ ಜಿಲ್ಲಾ ಉಸ್ತುವಾರಿ ಸಚಿವರಾಗಿರ್ತಕ್ಕಂಥ ಸನ್ಮಾನ್ಯ ಶ್ರೀ ಶಿವರಾಜ ತಂಗಡಿಯವರ 54ನೆಯ ಜನ್ಮದಿನ ಆಚರಣೆಯನ್ನು ನಾವು ಅತ್ಯಂತ ಹೆಮ್ಮೆಯಿಂದ ಅತ್ಯಂತ ಸಂತೋಷದಿಂದ ಇವತ್ತು ಗಂಗಾವತಿ ತಾಲೂಕಿನ ಗಂಗಾವತಿಯಲ್ಲಿ ಮಾರನಾಥ್ ವೃದ್ಧಾಶ್ರಮಕ್ಕೆ ಭೇಟಿ ಕೊಟ್ಟು ನಮ್ಮ ಕೊಪ್ಪಳ ಜಿಲ್ಲೆಯ ಗ್ಯಾರಂಟಿ ಯೋಜನೆಯ ಅನುಷ್ಠಾನದ ಅಧ್ಯಕ್ಷರಾಗಿರ್ತಕ್ಕಂಥ ಶ್ರೀ ರೆಡ್ಡಿ ಶ್ರೀನಿವಾಸು ಮತ್ತು ಹಾಗೂ ನಮ್ಮ ಕೊಪ್ಪಳ ಜಿಲ್ಲಾ ಪಂಚಾಯಿತಿಯ ಮಾಜಿ ಸದಸ್ಯರಾಗಿರ್ತಕ್ಕಂಥ ಅಂಬರೀಶ್ ಗೋನಾಳ್ ಅವರ ನೇತೃತ್ವದಲ್ಲಿ ನಮ್ಮೆಲ್ಲ ಪಕ್ಷದ ಹಿರಿಯರ ಮತ್ತು ಯುವಕರ ನೇತೃತ್ವದಲ್ಲಿ ಇಂದು ನಾವು ಗಂಗಾವತಿಯ ಈಗಾಗಲೇ ಬುದ್ಧಿಮಾಂದ್ಯ ಮಕ್ಕಳಿಗೆ ಭೇಟಿ ಕೊಟ್ಟು ಮತ್ತು ಅದಾದ ನಂತರ ಇವತ್ತು ಈ ಆಶ್ರಮಕ್ಕೆ ಭೇಟಿ ಕೊಟ್ಟು ಎಲ್ಲ ನಮ್ಮ ತಾಯಂದಿರನ್ನು ಭೇಟಿ ಕೊಟ್ಟು ಉಭಯ ಕುಶಲೋಪರಿಯನ್ನು ವಿಚಾರಿಸಿ ಈ ಒಂದು ಏನು ಆನಂದ್ ಅಣ್ಣವರು ಇವತ್ತು ಅತ್ಯಂತ ಕಳಕಳಿಯಿಂದ ಎಲ್ಲ ತಾಯಂದಿರನ್ನ ಚೆನ್ನಾಗಿ ನೋಡ್ಕೊಳ್ತಿದ್ದಾರೆ ಅನ್ನೋದು ಒಂದು ನಾವು ಹೇಳಿದ್ವಿ. ಇವತ್ತು ಪ್ರಥಮ ಬಾರಿ ನಾವು ಇಲ್ಲಿ ಭೇಟಿ ಕೊಟ್ಟಿವಿ, ಭಾಳ ಸಂತೋಷ ಆಯಿತು. ನಮ್ಮ ಶ್ರೀನಿವಾಸ್ ಅವರು ಹೇಳಿದಂತೆ ನಮ್ಮ ಶಿವರಾಜ್ ತಂಗಡಿ ಸಾಹೇಬರು ಇಲ್ಲಿ ಭೇಟಿ ಕೊಟ್ಟು ಈ ಒಂದು ಕಟ್ಟಡ ಅವರ ಅನುದಾನದಲ್ಲಿ ಇದೊಂದು ದೊಡ್ಡ ಮಟ್ಟದಲ್ಲಿ ಇದೊಂದು ಕಟ್ಟಡ ನಿರ್ಮಾಣ ಮಾಡ್ತಾರಂತೇಳಿ ನಾವು ಅತ್ಯಂತ ಭರವಸೆಯಿಂದ ಹೇಳ್ಕೊಂಡು ಇದರ ಮುಖಾಂತರ ಸನ್ಮಾನ್ಯ ಶಿವರಾಜ್ ತಂಗಡಿಯವರು ಈ ಕ್ಷೇತ್ರವನ್ನು ಅತ್ಯಂತ ರಾಜ್ಯ ಮಟ್ಟದಲ್ಲಿ ಗುರುತಿಸಿ ಇವತ್ತು ಕ್ಷೇತ್ರವನ್ನು ದೊಡ್ಡ ಮಟ್ಟದಲ್ಲಿ ಅಭಿವೃದ್ಧಿ ಕೆಲಸಗಳನ್ನು ಮಾಡಿ ಹೆಸರು ಮಾಡಿದ್ದಂಥ ಒಬ್ಬ ವ್ಯಕ್ತಿ. ಅಂಥ ವ್ಯಕ್ತಿ ಮುಂದೊಂದು ದಿನ ರಾಜ್ಯ ಮಟ್ಟದಲ್ಲಿ ಒಂದು ದೊಡ್ಡ ಸ್ಥಾನಕ್ಕೆ ಏರಲಿ ಅಂತೇಳಿ ನಮ್ಮ ಕನಗಿರಿ ವಿಧಾನಸಭಾ ಕ್ಷೇತ್ರದ ಎಲ್ಲ ಮತದಾರ ಬಂಧುಗಳಿಂದ ಮತ್ತು ನಮ್ಮ ಕಾರ್ಯಕರ್ತರಿಂದ ಶುಭ ಹಾರೈಸಿ ನಾನು 2 ಮಾತುಗಳನ್ನು ಮುಗಿಸ್ತಾ ಇದ್ದೀನಿ. ನಮಸ್ಕಾರ. ಈಗಾಗಲೇ ಭಗೀರಥ ಅಂತ ಹೆಸರು ಇಟ್ಟು ನಮ್ಮ ಶಿವರಾಜ್ ತಂಗಡಿ ಅವರಿಗೆ 54ನೇ ಹುಟ್ಟುಹಬ್ಬದ ಸಲುವಾಗಿ ನಾವೆಲ್ಲರೂ ವೃದ್ಧಾಶ್ರಮಕ್ಕೆ ಬಂದಿದ್ದೀವಿ. ಕಾರಣ ಈ ತಾಯಂದರಿಗೆಲ್ಲರಿಗೆ ಈ ನಮ್ಮ ಶಿವರಾಜ್ ತಂಗಡಿ ಹುಟ್ಟುಹಬ್ಬದ ಸಲುವಾಗಿ ನಾವೆಲ್ಲ ಅನುದಾನ ಮಾಡಿ ಇಲ್ಲಿ ಏನೇ ಸಮಸ್ಯೆಗಳು ಇದ್ದರೂ ನಮ್ಮ ಸಚಿವರಿಗೆ ತಿಳಿಸಿ ಇನ್ನು ಮುಂದೆ ಏನನ್ನ ಉಪಕಾರ ಸರ್ಕಾರದಿಂದ ಅನುದಾನ ಏನೇನು ಬೇಕಾದರೆ ನಮ್ಮ ಸಚಿವರಿಗೆ ಹೇಳಿ ನಾವೆಲ್ಲ ಮಾಡ್ತೀವಂತ ನಿಮ್ಮೆಲ್ಲ ನಮ್ಮ ಕನಗಿರಿ ಕ್ಷೇತ್ರದ ಕಾಂಗ್ರೆಸ್ ಕಾರ್ಯಕರ್ತರ ಪರವಾಗಿ ಮುಖಂಡರ ಪರವಾಗಿ ಅವರಿಗೆ ಜನ್ಮದಿನ ಶುಭಾಶಯಗಳು. ಅವರು 54ನೇ ಹುಟ್ಟುಹಬ್ಬದ ಶುಭಾಶಯಗಳು ಇರುತ್ತಾ ಅವರಿಗೆ ಆಯುಸ್ಸು ಆರೋಗ್ಯ ಕೊಳ್ಳಂತೇಳಿ ಆ ದೇವರನ್ನ ಪ್ರಾರ್ಥಿಸ್ತೀವಿ. ನಮ್ಮ ಸಚಿವರಾದ ಶಿವರಾಜ್ ತಂಗಡಿ ಅವರಿಗೆ 54ನೇ ಹುಟ್ಟುಹಬ್ಬದ ಶುಭಾಶಯಗಳು. ಇವತ್ತು ಪ್ರತ್ಯೇಕವಾದಂಥ ಹಬ್ಬ ದಿನ ಅಂತ ಹೇಳಬೇಕು. ಯಾಕಂದರೆ ನಮ್ಮ ಪ್ರೀತಿಯಮ್ಮ ನಾಯಕರಾದ ಶಿವರಾಜ್ ತಂಗಡಿಯವರ 54ನೇ ಹುಟ್ಟುಹಬ್ಬದ ಪರವಾಗಿ ನಮ್ಮ ಶ್ರೀರಾಮನಗರದವರು ಅಂದರೆ ನಮ್ಮ ಕಾರ್ಯಕರ್ತರೆಲ್ಲರೂ ಕೂಡ ನಮ್ಮ ಕನಗಿರಿಗೆ ಸಂಬಂಧಪಟ್ಟವರೆಲ್ಲರೂ ಕೂಡ ಇವತ್ತು ಬಂದು ನಮ್ಮ ಸಚಿವರ ಅವರ ಹೆಸರದಲ್ಲಿ ನಮ್ಮ ಆಶ್ರಮ ಬಂದು ಎಲ್ಲರಿಗೆ ಅವರು ಅನ್ನ ಸಂತರ್ಪಣೆ ಮಾಡಿದ್ದಾರೆ. ತುಂಬ ಸಂತೋಷ ಇದೆ. ಇವತ್ತು ಅವರು ಇನ್ನೂ ಸಂಪೂರ್ಣವಾಗಿ ಆರೋಗ್ಯ ಆಯುಷ್ಯ ದೇವರು ಕೊಟ್ಟು ಇನ್ನು ಹೆಚ್ಚೆಚ್ಚಾಗಿ ನಮ್ಮ ಈ ಕರ್ನಾಟಕ ಇರೋದಿರುವಂಥ ನಮ್ಮ ಕೊಪ್ಪಳ ಡಿಸ್ಟ್ರಿಕ್ನಲ್ಲಿ ಕನಕಗಿರಿ, ಕಾಟಗಿರಲಿ, ನಮ್ಮ ಗಂಗಾವತಿ ಇರಲಿ, ಯಾವುದೇ ಇರಲಿ ಇನ್ನೂ ಅಭಿವೃದ್ಧಿ ಸಲುವಾಗಿ ಇನ್ನೂ ಅವ್ರು ಹೆಚ್ಚಾಗಿ ಕೆಲಸ ಮಾಡಬೇಕಂತ ನಾವು ದೇವರು ಬೇಡ್ಕೊತಾ ಇದ್ದೀವಿ. ಅದೇ ಮುಖ್ಯವಾಗಿ ನನ್ನ ಹೆಸರು ಆನಂದರಾವ್ ಅಂತ. ಈಗ ಈ ನವಜೀವನ ವೃದ್ಧಾಶ್ರಮ ಅಂತ ಸ್ಟಾರ್ಟ್ ಮಾಡಿ 13 ವರ್ಷ ಆಯಿತು ಇವತ್ತಿಗೆ. ಮತ್ತು ಇವತ್ತು ಕೂಡ ನಮಗೆ ಹೊರಗಡೆಯಿಂದ ಯಾವುದೂ ಸಹಕಾರ ಇಲ್ಲ. ಇತ್ತೀಚೆಗೆ ಗೌರ್ಮೆಂಟ್ ಕಡೆಯಿಂದ ಹಕ್ಕಿ ಮಾತ್ರ ಒಂದು 27 ಮಂದಿಗೆ ಹಕ್ಕಿ ಮಾತ್ರ ಬರ್ತಾ ಇದೆ. ಮತ್ತು ಯಾವುದು ಕೂಡ ಸಹಕಾರ ಯಾವುದು ಕೂಡ ಇಲ್ಲ.
13 ವರ್ಷದಿಂದ ದೇವರ ಆಶೀರ್ವಾದದಿಂದ ನಾವು ನಮ್ಮ ದೋಸ್ತರು, ನಮ್ಮ ಸ್ನೇಹಿತರು ಮತ್ತು ಬಂಧುಗಳ ಅವರವರ ಒಂದು ಸಹಕಾರದಿಂದ ದೇವರ ಆಶೀರ್ವಾದದಿಂದ ನಡೆಸ್ಕೊಂತ ನಾವು ಬರ್ತಾ ಇದ್ದೀವಿ. ಮುಖ್ಯವಾಗಿ ಏನಂದರೆ ನಾವು ಶಿವರಾಜು ನಮ್ಮ ತಂಗಿಯವರ ಶಾಸಕರಿಗೆ ಕೇಳೋದು ಏನಂದರೆ ನಮ್ಮ ಮಿನಿಸ್ಟರ್ ಅವರಿಗೆ ದಯವಿಟ್ಟು ಒಂದು ಸಲ ನಮಗೆ ಇಲ್ಲಿ ಭೇಟಿ ಮಾಡಿ ನಮ್ಮ ಆಶ್ರಮವನ್ನು ನೋಡಿ ಇಲ್ಲಿ ಏನೇ ಬೇಕಾಗಿದೆ, ಯಾಕಂದರೆ ನಂದು ಅಲ್ಲ ನಮ್ಮೆಲ್ಲರದ್ದು ಇದು, ನಿಮ್ಮದು ಅದರ ಸಲುವಾಗಿ ಇದರ ಅಭಿವೃದ್ಧಿವಾಗಿ, ಯಾಕಂದರೆ ನಮಗೆ ಇಲ್ಲಿ ಇರುವವರು ಎಲ್ಲರೂ ಕೂಡ ಅನಾಥರು, ಯಾರೂ ಕೂಡ ಅವರಿಗೆ ಸಹಕಾರ ಮಾಡೋರು ಯಾರೂ ಇಲ್ಲ. ಅದಕ್ಕಾಗಿ ನೀವೊಂದು ಸಾರಿ ಇಲ್ಲಿ ಬಂದು ಇದನ್ನು ನೋಡಿ ಇಲ್ಲಿ ನಮಗೆ ಬೇಕಾಗಿರುವಂಥ ಸಹಕಾರ ನೀವು ಕೊಡ್ತೀರಂತ ನಾನು ನಂಬ್ತಾ ಇದ್ದೀನಿ. ನೀವು ಬಂದು ನಮ್ದು ಆ ಸಹಕಾರ ಕೊಡ್ರಿ ಮತ್ತು ಯಾಕಂದರೆ ಜಾಗ ಒಂದು ನಮಗೆ ಸಾಲ್ತಾ ಇಲ್ಲ. 3 ವರ್ಷದಿಂದ ಭಾಳ ಪ್ರಯತ್ನ ಮಾಡಿದ್ರು ಸಿಕ್ಕಿಲ್ಲ. ಅದಕ್ಕೊಂದು ತಾವು ದೃಷ್ಟಿಯಿಂದ ನೋಡ್ಕೊಂಡು ಇಲ್ಲಾನ ಗೌರ್ಮೆಂಟ್ ಜಾಗ ಇದ್ದರೆ 1-2 ಎಕರೆ ನಮಗೆ ಕೊಡಬೇಕಂತ ನಾನು ವಿನಂತಿ ಮಾಡ್ಕೊತಾ ಇದ್ದೀನಿ, ನಿಮ್ಗೆ ತಿಳಿಸ್ತಾ ಇದ್ದೀನಿ. ಅದೇ ರೀತಿಯಾಗಿ ನಿಮಗೆ ಮತ್ತು 100 ವರ್ಷ ದೇವರ ಆಯುಷ್ಯ ಕೊಟ್ಟು ಆಶೀರ್ವಾದ ಮಾಡೋದು ಬೇಕು ಅಂತ ಇದ್ದೀನಿ.